ಭೇಟಿಗೆ ಬರ್ತಾ ಇದ್ದಾರಲ್ಲ, ದರ್ಶನ್ ನೋಡಬೇಕು ಅಂಥೇಳಿ, ಈ ಥರ ನಾನು ನೋಡೋಕ್ಕೆ ಯಾರೋ ಬರಬೇಡ್ರಪ್ಪ ಅನ್ನೋ ಒಂದು ಮಾತನ್ನು ದರ್ಶನೇ ಹೇಳಿರೋದು ಸಿಬ್ಬಂದಿ ಬಳಿ ಹೇಳಿಬಿಟ್ಟಿದ್ದಾನೆ. ಭೇಟಿಗೆ ಬಂದವರನ್ನು ನೋಡಿ 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 ಆಲ್ರೆಡಿ ದರ್ಶನ್ಗೆ ಸಾಕಾಗ್ಬಿಟ್ಟಿದೆಯಾ ಅಂತ. ಕುಟುಂಬಸ್ಥರ ಬಿಟ್ಬಿಟ್ಟು ಇನ್ಯಾರೂ ಬರಬೇಡ್ರಪ್ಪ, ಈ ಸ್ಥಿತಿಯಲ್ಲಿ ನಾನು ನೋಡ್ತಕ್ಕಂಥದ್ದು ಸರಿಯಲ್ಲ, ಬೇಡ, ನನಗೂ ಇಷ್ಟ ಇಲ್ಲ, ನೀವು ಬರಲಿಕ್ಕೆ ಹೋಗಬೇಡಿ, ಶಾಂತ ರೀತಿಯಿಂದ ಎಲ್ಲರೂ ಕೂಡ ಇರಿ. ಭೇಟಿಗೆ ಬಂದವರ ಮಾತನ್ನು ಕೇಳಿ ದರ್ಶನ್ ಡಿಪ್ರೆಷನ್ಗೂ ಹೋಗಿರಬಹುದು, ಖಿನ್ನತೆ ಹೋಗಿರಬಹುದು. ನಾನು ನೋಡೋಕ್ಕೆ ಜೈಲ್ ಹತ್ರ ಯಾರೂ ಬರಬೇಡಿ, ನಟ ದರ್ಶನ್ ಹೇಳಿರುವಂಥ ಮಾತಿದು ಆಗುತ್ತದು. ಅಂತ ಹೇಳಿದ್ರೆ ಈ ಯಾವುದೋ ಶೂಟಿಂಗ್ ಸೆಟ್ಟಲ್ಲಿ ಮೀಟ್ ಆಗೋದು, ಯಾವುದೋ ಫಂಕ್ಷನಲ್ಲಿ ಭೇಟಿಯಾಗೋದು, ಯಾವುದೋ ಶುಭ ಕಾರ್ಯಗಳಲ್ಲಿ ಸೇರೋದು, ಆ ಸಂದರ್ಭದಲ್ಲಿ ಸಿಗೋದು, ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗಳಲ್ಲಿ ಅಭಿಮಾನಿಗಳ ಬಳಿಯಲ್ಲಿ ಸಿಗೋದು ಅದು ಬೇರೆ. ಅಥವಾ ಯಾವುದೋ ಒಂದು ಹೈವೇನಲ್ಲಿ ಬರ್ತಾ ಇದ್ದಾಗ ಕಾರಲ್ಲಿ ನೋಡಿ ಯಾರೋ ದರ್ಶನ್ ಅಂತ ಕೂಗಿದಾಗ ಅವ್ರನ್ನ ಮೀಟ್ ಮಾಡೋದು ಬೇರೆ. ಮನೆ ಹತ್ರ ಬಂದು ಬರ್ತ್ಡೇಗೆ ಬಂದಾಗ ಆ ಫ್ಯಾನ್ಗಳು ಅದೇನೋ ಸಾಲಾಗಿ ಉದ್ದಕ್ಕಿರ್ತಾರೆ, ಎಲ್ಲರೂ ಸೆಲ್ಫಿ ಅಂತಿರ್ತಾರೆ, ಅವತ್ತು ಮೀಟ್ ಮಾಡೋದು ಬೇರೆ. ಆದರೆ ಈಗ ಆ ವ್ಯಕ್ತಿ ಇರ್ತಕ್ಕಂಥ ಸ್ಥಿತಿಯಲ್ಲಿ ನಾನು ನೋಡೋಕ್ಕೆ ಬರೋದು ಬೇಡ ಅಂತ. ಪ್ರಾಬಲಿ ಹೆಡ್ ಶೇವ್ ಮಾಡಿಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ, ಅಂದರೆ ಕೇಶಮುಂಡನ ಮಾಡಿಸ್ಕೊಂಡಿದ್ದಾರೆ ದರ್ಶನ್ ಅಂಥೇಳಿ. ಸೊ ಒಂದು ಸ್ವಲ್ಪ ತೂಕ ಕೂಡ ಕಡಿಮೆ ಆಗಿರ್ತಾರೆ, ಇರಲಿ, ಅದು ಬೇರೆ ವಿಚಾರ. ವೆಯ್ಟ್ ಗೇನ್ ಆಗೋದು ಅಥವಾ ವೆಯ್ಟ್ ಲಾಸ್ ಆಗೋದು ಏನು ದೊಡ್ಡ ವಿಷಯ ಅಲ್ಲ ನಟರಿಗೆ ಅಂತ ಬಂದಾಗ, ಅಥವಾ ಖ್ಯಾತನಾಮರಿಗೆ ಅಂತ ಬಂದಾಗ. ಅದರಲ್ಲಿ ಏನಾಗುತ್ತೆ, ಆ ಸ್ಥಿತಿ ಇದೆಯಲ್ಲ, ಈ ಜೈಲಿಗೆ ಬಂದಾಗ ಏನೋ ಒಂದಷ್ಟು ಮಾತಾಡ್ತಾರೆ ಅವರು, ಇವರೇನೋ ಮಾತಾಡಬೇಕು, ಅದನ್ನೆಲ್ಲ ರಿಸೀವ್ ಮಾಡೋಕ್ಕಾಗಲ್ಲ ಆ ಸನ್ನಿವೇಶದಲ್ಲಿ. ಹಾಗಾಗಿ ಹೇಳಿಬಿಟ್ಟಿದ್ದಾರೆ, ಅದು ಯಾರೂ ಕೂಡ ಬರಬೇಡ್ರಪ್ಪ ನನಗೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ಕೊಂಡಿದ್ದಾರೆ. ದರ್ಶನ್ ಭೇಟಿಗೆ ಇನ್ನು ಮೇಲೆ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಅಂತೆ, ಕುಟುಂಬದವ್ರು ಯಾರಿರ್ತಾರೋ ಅವರು ಬರಬಹುದು ಅಂತ ಹೇಳಿ. ಹಾಗಾಗಿ ಈ ಒಂದು ವಿಷಯವನ್ನು ಖುದ್ದು ಜೈಲು ಹಕ್ಕಿ ದರ್ಶನ್ನೇ ಒಂದು ಮನವಿಯನ್ನು ಮಾಡ್ಕೊಂಡಿರೋದು, ಅಭಿಮಾನಿಗಳು ಶಾಂತ ರೀತಿಯಿಂದ ಇರಿ, ಯಾರು ಕೂಡ ಜೈಲು ಬಳಿಯಲ್ಲಿ ಬರಬೇಡಿ, ನಾನು ನೋಡೋಕೆ ಇಲ್ಲಂತೂ ಬರಬೇಡಿ ಅಂಥೇಳಿ. ಇನ್ನೊಂದು ಏನಾಗುತ್ತೆ, ನಿಮಗೆ ಬಂದವ್ರಿಗೆಲ್ರಿಗೂ ಅವಕಾಶ ಇಲ್ಲ. ಈಗ ಅಲ್ಟಿಮೇಟ್ಲಿ ಫ್ಯಾಮಿಲಿನೇ ಕಟ್ಟ ಕಡೆಗಿರೋದು, ಫ್ಯಾಮಿಲಿ ಅಂತಲೇ. ಈಗ ಬಿಡಕ್ಕೆ ಬಂದಾಗ ಈಗ ವಾರಕ್ಕೆ 2 ಸಲ ಫ್ಯಾಮಿಲಿ ಬಂದು ಹೋಗಬಹುದು. ಇದನ್ನು ಈ ಆ್ಯಂಗಲ್ಲೂ ನಾವು ಯೋಚನೆ ಮಾಡಬಹುದು. ಒಂದಿದು ವಾರಕ್ಕೆ 2 ಬಾರಿ ಅವಕಾಶ ಇರುತ್ತೆ ಅಂತ ಅಂದ್ಕೊಂಡ್ರೆ ಕುಟುಂಬ ಬರ್ತಾರೆ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಊಟ ಕೊಡ್ತಾರೋ, ತಿಂಡಿ ಕೊಡ್ತಾರೋ, ಆ ಸಂದರ್ಭದಲ್ಲಿ ಏನು ಜೈಲಿನ ಅಧಿಕಾರಿಗಳು ಅಲೌ ಮಾಡ್ತಾರೋ ಅದು ಸಿಗ್ತಾ ಇರುತ್ತೆ. ಆ 2 ಕೋಟಾ ಇರುತ್ತಲ್ಲ, 2 ಬಾರಿಯ ಒಂದು ಭೇಟಿಯ ಒಂದು ಕೋಟಾ ಇರುತ್ತಲ್ಲ, ಯಾರೋ ಬೇರೆಯವ್ರು ಬರ್ತಾರೆ, ಆವಾಗ ಆ ಕೋಟಾ ಕೂಡ ಲೆಸ್ ಆಗುತ್ತೆ ಫ್ಯಾಮಿಲಿಯವ್ರ ಬಳಿಲಿ. ಏಕೆಂದರೆ ಅದು ಹೋರಾಟ, ಕಾನೂನಾತ್ಮಕ ಹೋರಾಟಕ್ಕೋ, ಇನ್ನೊಂದಕ್ಕೋ, ಸಲಹೆಗೋ, ಕಳಕಳಿಗೋ, ಸಾಂತ್ವನಕ್ಕೋ ಏನಾಗುತ್ತೆ, ವಾರ ಪೂರ್ತಿ ಆ 2 ಭೇಟಿಗೆ ಒಬ್ಬ ಮನುಷ್ಯ ಕಾಯಬೇಕೀಗ. ಎಂಟೈರ್ ವೀಕ್ 2 ಭೇಟಿ, ಅದು 1 ಅವರ್ ಕೊಡ್ತಾರೋ 2 ಅವರ್ ಕೊಡ್ತಾರೋ, ಆ 2 ಅವರ್ನಲ್ಲೇ ಎಲ್ಲ ಮಾತಾಡ್ಕೋಬೇಕು ಮನುಷ್ಯ. ವಾರದ ಪೂರ್ತಿ ಸ್ಟಾಕ್ ಇರುತ್ತಲ್ರಿ, ಯಾರ ಹತ್ರ ಮಾತಾಡೋದು, ಏನಂತ ಮಾತಾಡೋದು? ಈ ಜೈಲು ಬಗ್ಗೆ ಆಚೆ ಇರೋರಿಗೆ ಅರ್ಥ ಆಗಲ್ಲ. ಆ ಜೈಲು ಒಳಗಡೆ ಇದ್ದು ಬಂದಿರ್ತಾರೆ, ಅವ್ರನ್ನ ಮಾತನಾಡ್ಸಿರ್ತಾರೆ, ಅವ್ರು ಕೇಳಬೇಕು ನೀವು. ಎಂಥದೂ ಇರಲ್ಲ, ಒಂದು ಕೋಣೆ, ಮೊಬೈಲ್ ಇರಲ್ಲ, ಟಿ ವಿ ಕೊಟ್ಟಿರಬೇಕು, ಇರಲಿ. ಎಷ್ಟೊತ್ತು ನೋಡ್ತೀರಿ ಟಿ ವಿ? ಎಷ್ಟೊತ್ತು ನೋಡಬಹುದು? ಒಂದು ಭಾಗ ಅದು. ಮಾತಾಡೋಕ್ಕೆ ಮನುಷ್ಯರು ಇರಲ್ವಲ್ರಿ, ಕಮ್ಯುನಿಕೇಷನ್ನೇ ಇಲ್ವಲ್ಲ. ನನಗೇನು ಅನ್ನಿಸ್ತಾ ಇದೆ ಇಲ್ಲ, ಈ ಊಟ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಅದನ್ನು ಹೇಳ್ಕೊಳಕ್ಕಿಲ್ಲ. ನನಗೆ ಈ ಥರದ ಊಟ ಕೊಡಿ, ಅದನ್ನು ಕೇಳೋಕ್ಕಿಲ್ಲ. ನನಗೆ ಇನ್ನೇನೋ ಬೇಕಾಗಿದೆ ಈಗ, ಆಚೆ ನಾನೆಲ್ಲೋ ಆಚೆ ಹೋಗಬೇಕು, ಸಿನಿಮಾ ನೋಡಬೇಕು, ಶಾಪಿಂಗ್ ಮಾಡಬೇಕು, ಏನೂ ಆಗಲ್ಲ. ಕೂತು 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 ಕುಟ್ಟೆ ಹಿಡಿಯೋದು ಅಂತಾರೆ ನಮ್ಮ ಕಡೆ. ಮರ ಒಳಗಡೆನೇ ಆಚೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇರುತ್ತಂತೆ, ಒಳಗಡೆನೇ ಕುಟ್ಟೆ ಹಿಡಿದು ಹೋಗ್ಬಿಟ್ಟಿರುತ್ತಂತೆ. ಆ ಥರ ಆ ಒಂದು ಪರಿಸ್ಥಿತಿನೇ ಹಾಗೆ. ಅಂಥದ್ರ ನಡುವೆ ತನ್ನ ಫ್ಯಾಮಿಲಿ ಮೆಂಬರ್ಸೋ ಒಳಗಡೆ ಬಂದಾಗ ಒಂದಷ್ಟು ಶೇರ್ ಮಾಡ್ಕೊಳ್ಳಿಕ್ಕಿರುತ್ತೆ. ಅಭಿಮಾನಿಗಳು ಇವಾಗ ಬರೋದು, ಓ ಬಾಸ್ ಆಗಿದ್ದಾರಂತೆ, ಬಾಸ್ ಹೀಗಂತೆ, ಅದು ಹೇಳ್ಕೊಳ್ಳೋದು, ಇದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ದರ್ಶನ್ ಅಂತ. ಜೈಲಲ್ಲಿ ನನ್ನನ್ನು ನೀವೇನಾದರೂ ಈಗ ನನ್ನ ನೋಡಿದ್ರೆ ನಿಮಗೆ ಬೇಸರ ಆಗುತ್ತೆ, ಯಾಕೆ ಇಲ್ಲಿ ಬಂದು ಬೇಸರ ಪಟ್ಕೊಂಡು ಹೋಗ್ತೀರಿ, ಇದು ಸಮಯ ಅಲ್ಲ, ಬೇಡ ಅಂಥೇಳಿ ದರ್ಶನ್ ಮನವಿಯನ್ನು ಮಾಡ್ಕೊಂಡಿರೋದು.